ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನನ್ನ ಈ ಮೊದಲನೇ ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವಿಡಿಯೋಸ್ ಇದ್ದಾವೆ, ಬಟ್ ಇವತ್ತಿಂದ ನನ್ನ ಮೊದಲನೇ ಲಾಗ್. ಏನೋ ಒಂದು ಹೋಪ್ಸ್ ಇಟ್ಕೊಂಡು ಲಾಗ್ ಮಾಡಬೇಕು ಅಂದ್ಕೊಂಡು ಮಾಡ್ತಿದ್ದೀನಿ, ಎಲ್ಲರ ಜೊತೆ ಫೈಟ್ ಆಡಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಅಂದ್ಕೊತೀನಿ. ಇವಾಗ ಟೈಮ್ ಕರೆಕ್ಟ್ 9 ಗಂಟೆ ಆಗಿದೆ ಟೈಮು. ಬಟ್ಟೆನೂ ಎಲ್ಲ ತೊಳೆದು ಹಾಕಿದ್ದಾಯಿತು, ಪಾತ್ರೆನೂ ಎಲ್ಲ ತೊಳೆದಿದ್ದಾಯಿತು, ಇಟ್ಟಿದ್ದೀನಿ. ತಗೊಂಡು ಒಳಗಡೆ ಬರಬೇಕು. ಸ್ವಲ್ಪ ನಾಷ್ಟ ಆಯಿತು, ಟೀನೂ ಕುಡ್ದಿದ್ದಾಯಿತು. ಇವಾಗ ಏನಪ್ಪ ಅಂದರೆ ನನ್ನ ಮಗಳು ಹೊರಗಡೆ ಹೋಗಿದ್ದಾಳೆ, ಅಜ್ಜಿ ಮನೆಗೆ ಬರ್ತಾಳೆ ಇವಾಗ. ನಾನು ನಿಜವಾಗ್ಲೂ ಲಾಗ್ ಮಾಡಬೇಕು ಅಂತೇನು ಅಂದ್ಕೊಂಡಿರಲಿಲ್ಲ, ಬಟ್ ಏನೋ ಮಾಡಬೇಕು, ಜನರಿಗೆ ನಾನು ಹೊಂದಾಣಿಕೆ ಆಗಬೇಕು ಜನರಿಗೆ, ನನಗೆ ಅಂತ. ನಿಮ್ಗಳ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಇದು ನನ್ನ ಅರಮನೆ ಅಂದರೆ ಏನು ತಪ್ಪಾಗಲ್ಲ, ನಮ್ಮ ಬಡ್ರ ಮನೆ ಯಾವಾಗ್ಲೂ ಅರಮನೆನೇ, ಹೌದಲ್ವ? ನಾವೇನು ಅಷ್ಟೊಂದೇನು ಶ್ರೀಮಂತರಲ್ಲ, ಏನೋ ದೇವ್ರು ಕೊಟ್ಟಿದ್ದಾನೆ 3 ಹೊತ್ತು ಊಟ, ಮೈ ತುಂಬ ಬಟ್ಟೆ, ಸಾಕಣ್ ತುಂಬ ನಿದ್ದೆ, ಮುದ್ದಾದ ಮಗಳು, ಮುದ್ದಾಗಿರೋ ಗಂಡ. ಇಷ್ಟೆಲ್ಲ ಇದು ನಮ್ಮ ಕಿಚನ್ ಸ್ನೇಹಿತರೆ. ನಾವೆಲ್ಲ ಕೆಳಗಡೆನೇ ಇಟ್ಟಿರೋದು, ಯಾಕಂದರೆ ನಮ್ಮಲ್ಲಿ ಕಿಚನ್ ಕಟ್ಟಿ ಇಲ್ಲ, ಹಾಗಾಗಿ ಕೆಳಗಡೆ ಇಟ್ಟಿರೋದು. ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಲ್ಲ, ಹಾಗಾಗಿ ಇದು ಇಲ್ಲಿ ಬಾಂಡೆ ಇಟ್ಟಿರೋದು. ಇಲ್ಲೆಲ್ಲ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಇಲ್ಲೇ ಇಟ್ಕೊಂಡಿರೋದು. ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಕ್ಕೆ ಇನ್ನೂ 2 ಡೇಸ್ ಬಾಕಿ ಇದೆ ಸ್ನೇಹಿತರೆ. 2 ಡೇಸ್ ಆದಮೇಲೆ ನನ್ನ ಮಗಳ ಬರ್ಡೇ ಇದೆ. ಎಲ್ಲ ಲಾಗ್ ಶೇರ್ ಮಾಡ್ತೀನಿ, ಎಲ್ಲ ವಿಡಿಯೋ ನಿಮ್ಮ ಜೊತೆ ತೋರಿಸ್ತೀನಿ. ನಿಮಗೆಲ್ಲ ನೋಡಿ ಖುಷಿಪಡಿ, ನಮ್ಮನ್ನು ಖುಷಿಪಡಿಸಿ. ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದು ನನಗೇನು ಗೊತ್ತಿಲ್ಲ ಸ್ನೇಹಿತರೆ, ಹಾಗಾಗಿ ಭಯ, ಒಂಥರ ಮನಸ್ಸಲ್ಲಿ ಭಯ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹಾಗೆ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ನಂಗೆ ಕ್ಯಾಮ್ರಾ ನೋಡಿ ಫಸ್ಟ್ ಟೈಮ್ ಎಲ್ಲ ಮಾತಾಡಿರೋದು, ಹಾಗಾಗಿ ಭಯ ಸ್ನೇಹಿತರೆ. ಇದು ನಮ್ಮದು ಇನ್ನೊಂದು ರೂಮು. ಇಲ್ಲೆಲ್ಲ ನಮ್ಮ ಬಟ್ಟೆಗಳು ಎಲ್ಲ ಹಾಗೆ ಇದ್ದಾವೆ. ಅಲ್ಲೆಲ್ಲ ಬಟ್ಟೆ ಹಾಗೆ ಒಗ್ದಿದ್ದೀನಿ ಸ್ನೇಹಿತರೆ, ಮಡ್ಚೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇದು ಒಂದು ನಮ್ಮ ಮನೆ. ಇಲ್ಲೆಲ್ಲ ಬಟ್ಟೆ, ಟೇಜ್ರಿ, ಅವು ಇವು ಎಲ್ಲ ಇಟ್ಟಿರ್ತೀವಿ. ಆಮೇಲೆ ಇನ್ನೊಂದು ರೂಮ್ನಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಇನ್ನೊಂದು ರೂಮ್ನಲ್ಲಿ ಇಲ್ಲೆಲ್ಲ ಇಲ್ಲಿ ನಮ್ಮ ಅತ್ತೆಯವ್ರದ್ದು ಟಿ ವಿ ಇದೆ ಸ್ನೇಹಿತರೆ. ಇದೆಲ್ಲ ಜೋಳ, ಗೋಧಿ ಎಲ್ಲ ಇಟ್ಟಿದ್ದೀವಿ. ಇಲ್ಲೊಂದು ಬೆಡ್ ಸ್ಮಾಲು, ಇದು ನಮ್ಮ ಅತ್ತೆಯವ್ರದ್ದು ಇಲ್ಲೇ ಇದೆ, ಅವ್ರ ಮ್ಯಾರೇಜ್ನಲ್ಲಿ ತಗೊಂಡಿರೋದಂತ. ಇವೆಲ್ಲ ಸ್ಟೋರೇಜ್, ವೇಸ್ಟೇಜ್ ಇರುತ್ತಲ್ಲ ಸ್ನೇಹಿತರೆ, ಇವೆಲ್ಲ ನಮ್ಮ ಅತ್ತೆ ಬಟ್ಟೆಗಳು, ಸಾಡಿಗಳು ಎಲ್ಲ ಇದ್ದಾವೆ ಸ್ನೇಹಿತರೆ. ಇಷ್ಟು ನಮ್ಮ ಒಂದು ಸ್ಮಾಲ್ ಹೋಮ್. ಚೆನ್ನಾಗಿದೆ, ನಮಗಂತೂ ಚೆನ್ನಾಗಿ ಅನ್ನಿಸ್ತಿದೆ. ಚೆನ್ನಾಗಿದೆ ಅಂತಲೇ ನಾವು ಇಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟಿರೋದು, ಹೌದಲ್ವ? ನಿಮಗೂ ಚೆನ್ನಾಗಿ ಅನಿಸಿದರೆ ನೋಡಿ ಸ್ನೇಹಿತರೆ, ನೋಡಿ ಆಶೀರ್ವಾದ ಮಾಡಿ. ನನಗೂ ಕೂಡ ಏನೋ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಜೊತೆ ಮಾತಾಡಬೇಕು ಅಂದರೆ. ನೋಡ್ತಿದ್ದೀನಲ್ಲ ಈಗ ಆಲ್ಮೋಸ್ಟ್ ಅಂಬಿಕಾ ತಳ್ವಾರ್, ಆಮೇಲೆ ಕೆಲವೊಂದು ಇದಾವಲ್ಲ, ಕೆಲವೊಂದು ಲಾಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗ್ತವೆ. ಬೆಂಗಳೂರಿಂದ ಒಬ್ಬ ಅಕ್ಕ ಮಾಡ್ತಾರೆ, ಅವರು ಎಲ್ಲರ ಲಾಗ್ಸ್ ಇಷ್ಟ ಸ್ನೇಹಿತರೆ. ಹಾಗಾಗಿ ನಾನು ಮಾಡಬೇಕು, ನನ್ನ ಮನೆಯಲ್ಲಿಂದ ಎಲ್ಲನೂ ತೋರಿಸ್ಬೇಕು. ನಮ್ಮ ಮನೇಲೆಲ್ಲ ಫಂಕ್ಷನ್ ಚೆನ್ನಾಗಿ ಆಗ್ತವೆ ಸ್ನೇಹಿತರೆ, ಎಲ್ಲನೂ ಶೇರ್ ಮಾಡ್ಕೊತೀನಿ. ನೋಡಿ ಖುಷಿಪಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಳೇ ನನ್ನ ಮಗಳು. ಕಿರಿಕಿರಿ ಮಾಡ್ತಿದ್ದಾಳೆ, ಸ್ವಲ್ಪ ಹುಷಾರಿಲ್ಲ, ನೆಗಡಿ ಹಾಗೆ ಸ್ವಲ್ಪ ಕೆಮ್ಮು ಇದೆ, ಹಾಗಾಗಿ ಕಿರಿಕಿರಿ ಮಾಡ್ತಿದ್ದಾಳೆ. ಹಾಯ್ 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 ಕರಮ್ಮ, ಹಾಯ್ ಹಾಯ್ ಕರ.